ನಗರದ ಒಟ್ಟು 208 ಆರ್ಒ ಘಟಕಗಳು ಸ್ಥಗಿತ. ಎಸ್, 53 ಘಟಕಗಳಲ್ಲಿ ಕುಡಿಯಲು ಯೋಗ್ಯ ಇಲ್ಲ ಅಂತ ಪ್ರಯೋಗಾಲಯದಲ್ಲಿ ವರದಿ ಈಗ ಬಹಿರಂಗವಾಗಿರುವಂಥದ್ದು. ಹೌದು, ಬಡ ಮತ್ತು ಮಧ್ಯಮ ವರ್ಗದ ಜೀವನಾಡಿಯಾಗಿರುವಂತಹ ಹಾಗೂ ಕಡಿಮೆ ಬೆಲೆಗೆ ಕೈಗೆಟುಕುವಂತಹ ಶುದ್ಧ ಕುಡಿಯುವ ನೀರಿನ ಘಟಕಗಳು ಈಗ ನಗರದಲ್ಲಿ ಸ್ಥಗಿತ ಆಗ್ತಿರುವಂಥದ್ದು ಎಲ್ಲೋ ಒಂದು ಕಡೆ ಹೊಡೆತ ಬೀಳ್ತಿದೆ ಅಂತಲೇ ಹೇಳ್ಬೋದು. ಅಂದರೆ ಮನೆಯಲ್ಲಿ ನೀರನ್ನು ಶುದ್ಧೀಕರಿಸಲು ಆಗದಂತಹ ಸಂದರ್ಭದಲ್ಲಿ ಜನರು ಆರ್ಒ ಘಟಕದ ಬಳಿ ಹೋಗ್ತಾರೆ, ಅಂದರೆ ಅಲ್ಲಿಂದ ನೀರನ್ನು ತಗೊಂಡು ಬರುತ್ತಾರೆ. ಆದರೆ ನಗರದಲ್ಲಿ ಒಟ್ಟು 1145 ಆರ್ಒ ಪೈಕಿಯಲ್ಲಿ 208 ಆರ್ಒ ಘಟಕಗಳು ಈಗ ಸ್ಥಗಿತ ಆಗಿದೆ ಅನ್ನುವಂಥದ್ದು ಮಾಹಿತಿ ಬಹಿರಂಗವಾಗಿದೆ. ಸ್ಥಗಿತವಾದ ಆರ್ಒ ಘಟಕಗಳಿಗೆ ಕಾವೇರಿ ನೀರನ್ನು ಸರಬರಾಜು ಮಾಡಲಿಕ್ಕೆ ಈಗ ಸರ್ಕಾರ ಮುಂದಾಗಿದೆ. ಅಂದರೆ ಬೇಸಿಗೆ ಸಂದರ್ಭದಲ್ಲಿ ಅಂತರ್ಜಲ ಕುಸಿತ ಆಗುವಂಥದ್ದು, ಇದರಿಂದಾಗಿ ಒಂದಷ್ಟು ಕುಡಿಯ ನೀರಿನ ಸಮಸ್ಯೆ ಆಗತ್ತೆ. ಹಾಗಾಗಿ ಈಗ ಸ್ಥಗಿತವಾಗಿರುವಂತಹ ಆರ್ಒ ಘಟಕಗಳಿಗೆ ಕಾವೇರಿ ನೀರನ್ನು ಪೂರೈಕೆ ಮಾಡಲಿಕ್ಕೆ ಈಗ ಸರ್ಕಾರ ಮುಂದಾಗಿದೆ ಅಂತಲೇ ಹೇಳ್ಬೋದು. ಆದರೆ ಈಗಾಗಲೇ ಕೆಲವೊಂದು ಮಾಹಿತಿಗಳು ಪ್ರಕಾರವಾಗಿ, ಅಂದರೆ ಪ್ರಯೋಗಾಲಯದಲ್ಲಿ ಈಗ ಮಾಹಿತಿ ಬಂದಿರುವಂಥದ್ದು 208 ಸ್ಥಗಿತ ಆಗಿರುವಂತಹ ಶುದ್ಧ ಕುಡಿಯುವ ನೀರಿನ ಘಟಕದ ಪೈಕಿ ಕೆಮಿಕಲ್ಲು ಅಥವಾ ಈ ಡೆಂಗಿ ಜ್ವರ ಬಂದಂಥ ಸಂದರ್ಭದಲ್ಲಿ ಈ ಒಂದು ನೀರಿನಲ್ಲಿ ಕುಡಿಯಲು ಯೋಗ್ಯ ಇಲ್ಲ ಅಂತ ಹೇಳಿ ಸ್ಥಗಿತ ಮಾಡಿರುವಂಥದ್ದು. ಆದರೆ ಬೇಸಿಗೆ ಪ್ರಾರಂಭದಲ್ಲೇ ಈ ರೀತಿಯಾಗಿ ಶುದ್ಧ ಕುಡಿಯುವ ನೀರಿನ ಘಟಕ ಸ್ಥಗಿತ ಆಗಿರುವಂಥದ್ದು ಎಲ್ಲೋ ಒಂದು ಕಡೆ ಬೆಂಗಳೂರಿನ ಜನರಿಗೆ ಹೊಡೆತ ಆಗತ್ತೆ ಅಂತಲೇ ಹೇಳ್ಬೋದು. ಆದರೆ ಸ್ಥಗಿತ ಆಗಿರುವಂತಹ ಶುದ್ಧ ಕುಡಿಯುವ ನೀರಿನ ಘಟಕದಲ್ಲಿ ಸರ್ಕಾರ ಕಾವೇರಿ ನೀರನ್ನು ಪೂರೈಕೆ ಮಾಡ್ತಾರೆ ಅನ್ನುವಂತಹ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಆದರೆ ಎಷ್ಟು ಮಟ್ಟಿಗೆ ಗೊತ್ತಿಲ್ಲ. ಆದರೆ ಈಗಾಗಲೇ ಬೇಸಿಗೆ ಆದಂಥ ಸಂದರ್ಭದಲ್ಲಿ ಕುಡಿಯೋ ನೀರಿಗೆ ಹಾಹಾಕಾರ ಪ್ರಾರಂಭವಾಗಿರುವಂಥದ್ದು, ಈಗ ತತ್ತರಿಸಿ ಹೋಗಿರುವಂಥದ್ದು ಬೆಂಗಳೂರಿನ ಜನ. ಆದರೆ ಮುಂದಿನ ದಿನಗಳಲ್ಲಿ ಇದನ್ನು ಯಾವ ರೀತಿಯಾಗಿ ಬ್ಯಾಲೆನ್ಸ್ ಮಾಡ್ತಾರೆ ಅನ್ನುವಂಥದ್ದು ಗೊತ್ತಿಲ್ಲ. ಅದೇ ಜನರಿಗೆ ಬಹಳ ಕಡಿಮೆ ಬೆಲೆಯಲ್ಲಿ ಮತ್ತು ಸುಲಭವಾಗಿ, ಅಂದರೆ ಮನೆಯಲ್ಲಿ ಕುಡಿಯೋ ನೀರನ್ನು ಶುದ್ಧೀಕರಿಸಲಿಕ್ಕೆ ಆಗದಂಥ ಸಂದರ್ಭದಲ್ಲಿ ಈ ಒಂದು ಆರ್ಒ ಘಟಕಗಳಿಗೆ ಹೋಗಿ ನೀರನ್ನು ತಗೊಂಡು ಬರ್ತಾ ಇದ್ರು. ಆದರೆ ಈಗ ಈ ಒಂದು 208 ಆರ್ಒ ಘಟಕ ಸ್ಥಗಿತ ಮಾಡಿರುವಂಥದ್ದು ಎಲ್ಲೋ ಒಂದು ಕಡೆ ಬಡ ಮತ್ತೆ ಮಧ್ಯಮ ವರ್ಗದ ಜನರಿಗೆ ಇದು ನಿಜವಾಗಿಯೂ ಹೊಡೆತ ಆಗತ್ತಂತಾನೆ ಹೇಳ್ಬೋದು. ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು.